ಸ್ನೇಹಿತರೆ, ಮಲ್ಟಿನುಡಿ 6.5 ಬಳಸ್ಕೊಂಡು ಈ MS ವರ್ಡಲ್ಲಿ ಕೆಲವು ಕಠಿಣ ಶಬ್ದಗಳಾದಂಥ ಗಣಕಯಂತ್ರ, ಸೂಕ್ಷ್ಮ, ಹೈಬ್ರಿಡ್, ಕಾರ್ಪೊರೇಷನ್ ಇವುಗಳನ್ನು ಹೇಗೆ ಟೈಪ್ ಮಾಡಬೇಕು, ಯಾವ್ಯಾವ ಇಂಗ್ಲೀಷ್ ಪದಗಳನ್ನು ಟೈಪ್ ಮಾಡಿದರೆ ಈ ಕನ್ನಡ ಪದಗಳು ಟೈಪ್ ಆಗ್ತವೆ ಅಂತ ಲೈವ್ ಆಗಿ ಸೈಡಲ್ಲಿ ನೀವು ನೋಡ್ತಿರ್ಬೋದು. ನಿಮಗೆ ಕೀಬೋರ್ಡ್ ಕಾಣಿಸ್ತಾ ಇದೆ. ಇದರ ಮೂಲಕ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಯಾವ್ಯಾವ ಶಬ್ದನ ಟೈಪ್ ಮಾಡಬೇಕು. ಇಂಗ್ಲೀಷ್ ಈ ಮೇಲಿನ ಕನ್ನಡ ಶಬ್ದಗಳನ್ನು ಟೈಪ್ ಮಾಡಬೇಕಂತಂದರೆ ಮೊದಲನೇದಾಗಿ ನುಡಿನ ಎನೇಬಲ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದರೆ ಮಲ್ಟಿನುಡಿ 6.5 ಅಂತ ಇರುತ್ತೆ. ಆವಾಗ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಇಲ್ಲಿ ಲ್ಯಾಂಗ್ವೇಜಸ್ ಅಂತಿಂದಿಲ್ಲ, ಲ್ಯಾಂಗ್ವೇಜಸ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ನಡನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕ್ಲೋಸ್ ಮಾಡಬಾರ್ದು, ಮಿನಿಮೈಸ್ ಮಾಡಬೇಕು. ಮಾಡಿದ ನಂತರ ಇಲ್ಲಿ ನಾವು ಬರೆಯೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೋಡಿ, ಗಣಕಯಂತ್ರ ಬರೀಬೇಕಾದ್ರೆ ಜಿ ಶಿಫ್ಟ್ ಕೀ ಇದೆ ನೋಡಿ, ಇಲ್ಲಿ ಶಿಫ್ಟ್ ಕೀನ ಪ್ರೆಸ್ ಮಾಡಿಟ್ಟು ಏನನ್ನು ಟೈಪ್ ಮಾಡಬೇಕು. ಈಗ ಕೆ ಯಕ್ ವೈ ಮತ್ತು ಬರಿಬೇಕಲ್ವ, ಅನುಸ್ವರ ವಿಸ್ವರ ಬರಿಬೇಕಾದ್ರೆ ಇಲ್ಲಿ ಶಿಫ್ಟ್ ಎಮ್, ಇಲ್ಲಿ ಮತ್ತೆ TFR ಗಣಕಯಂತ್ರ ಆಯಿತು ನೋಡಿ. ಮತ್ತು ಈಗ ಸೂಕ್ಷ್ಮ ಬರಿಬೇಕಲ್ವಾ, ಸೂಕ್ಷ್ಮ ಬರೀಬೇಕಾದ್ರೆ ನೋಡಿ ಎಸ್ ಶಿಫ್ಟ್ ಕೀ ಮತ್ತು ಯು ಕೆ ಬರಿಬೇಕಾದ್ರೆ KF X ಮತ್ತು FM. ಯಾವುದೇ ಒತ್ತಕ್ಷರ ಬೇಕಂತಂದರೆ ಏನೇ ಪ್ರೆಸ್ ಮಾಡಬೇಕು. ನಾವು ಈಗ ಬೇಕಂತ ಒತ್ತಕ್ಷರ ಕೆಳಗಡೆ ಬೇಕಲ್ವ, ಕೆಳಗಡೆ ಈಗ ಕೆ ಪ್ರೆಸ್ ಮಾಡಿ F ಮಾಡಿದೆ. ಷಟ್ಕೋನ ಬರಿಬೇಕಾದ್ರೆ ಇಲ್ಲಿ Xನ್ನು ಟೈಪ್ ಮಾಡಬೇಕು. ಈಗ F ಕೀ ಪ್ರೆಸ್ ಮಾಡಿದ್ದೀವಿ, ಆ ನಂತರ X ಪ್ರೆಸ್ ಮಾಡಿದ್ರೆ ಆಗುತ್ತೆ ನೋಡಿ, ಈ ರೀತಿಯಾಗಿ. ಮತ್ತು ಅದೇ ರೀತಿ ಕೆಳಗಡೆ ಹೈಬ್ರಿಡ್ ಅನ್ನೋ ಪದ ಇದೆ. ಹೈಬ್ರಿಡ್ ಬರಿಬೇಕಾದ್ರೆ ಇಲ್ಲಿ H ಶಿಫ್ಟ್ ಕೀ Y ಹೈಬ್ರಿಡ್ BFRI. ಮತ್ತು ಅದೇ ರೀತಿ ಕಾರ್ಪೊರೇಷನ್ KA ನೋಡಿ. ಆರ್ಕರ ಬರಿಬೇಕಾದ್ರೆ ಫಸ್ಟ್ ಆರ್ನ ಟೈಪ್ ಮಾಡಬೇಕು. ಕಾರ್ಪೊರೇಷನ್ ಬರಿಬೇಕು, ಕರ್ನಾಟಕ ಬರಿಬೇಕು, ಇಂಥ ಶಬ್ದಗಳಿಗೆ ಫಸ್ಟ್ ಆರ್ನ ಟೈಪ್ ಮಾಡಬೇಕು. ಕೆಳಗಡೆ ಟೈಪ್ ಮಾಡಬೇಕಲ್ಲ ನೋಡಿ, KAP ಅಲ್ಲ ಆರ್ಕರ ಬರಿಬೇಕಾದ್ರೆ ಇಲ್ಲಿ ಫಸ್ಟ್ RF ಆಮೇಲೆ P O ಕಾರ್ಪೊ RE ಷಟ್ಕೋನ ಬರಿಬೇಕಾದ್ರೆ ಇಲ್ಲಿ X ಬರುತ್ತೆ ಅಂತ ಹೇಳಿದ್ನಲ್ಲ, NF ಕಾರ್ಪೊರೇಷನ್. ಈಗ ಕರ್ನಾಟಕ ಬರಿಬೇಕಲ್ವಾ, ಕರ್ನಾಟಕ ಒಂದು ಬರೆದೇ ಬಿಡೋಣ, ಲೈವ್ ಆಗಿ ನೋಡಿಬಿಡೋಣ. ನೋಡಿ ನೋಡಿ ಆರ್ಕರ ಬರಿಬೇಕಾದ್ರೆ ಫಸ್ಟ್ ಯಾವುದೇ ಅಕ್ಷರ ಬರೆದ ನಂತರ ಕೆ ಬರ್ದಿದ್ವಿ, ಈಗ ಆದಮೇಲೆ ಆರ್ ಟೈಪ್ ಮಾಡಬೇಕು ಡೈರೆಕ್ಟಾಗಿ. RFNAQ ಕರ್ನಾಟಕ. ಈ ರೀತಿಯಾಗಿ ನಾವು ಕಠಿಣ ಶಬ್ದಗಳನ್ನು ಲೈವ್ ಆಗಿ ಹೇಗೆ ಬರಿಬೇಕು ಅಂತ ಕಲ್ತ್ಕೊಂಡಿದ್ದೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ಆಫೀಸ್ ವಿಷಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಾಫ್ಟ್ವೇರನ್ನು ಫ್ರೀಯಾಗಿ ತಿಳ್ಕೋಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಆಫೀಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ.